ಸುದೀಪ್ ಹುಬ್ಬಳ್ಳಿಯಲ್ಲಿ ಆಡಿದಂತಹ ಒಂದು ಮಾತು ವಿವಾದದ ಕಿಡಿಯನ್ನ ಹೊತ್ತಿಸಿತ್ತು. ರಾಜ್ಯಾದ್ಯಂತ ಈ ವಿಚಾರದ ಬಗ್ಗೆ ಪರವಿರೋಧದ ಚರ್ಚೆ ಮತ್ತೆ ತೀರಾ ಅಸಹ್ಯಕರ ರೀತಿಯಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಇವ್ರ ಫ್ಯಾನ್ಸ್ ಅವ್ರ ವಿರುದ್ಧವಾಗಿ, ಅವ್ರ ಫ್ಯಾನ್ಸ್ ಇವ್ರ ವಿರುದ್ಧವಾಗೆಲ್ಲ ಮಾತಾಡ್ತಾ ಇದ್ರು. ಇಂಥ ಟೈಮ್ನಲ್ಲೇ ಸುದೀಪ್ ಪಬ್ಲಿಕ್ ಟಿವಿಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಏನೇನು ವಿಚಾರಗಳನ್ನು ಅವ್ರು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಟಾರ್ಸ್ ಫ್ಯಾನ್ ವಾರ್ ಮಧ್ಯೆ ಕಿಚ್ಚ ಸುದೀಪ್ ಓಪನ್ ಟಾಕ್. ದರ್ಶನ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್. ಅಭಿಮಾನಿಗಳ ಮಟ್ಟದಲ್ಲಿ ಗಲಾಟೆ ಯಾಕೆ ಆಗ್ತಿದೆ, ಆಮೇಲೆ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಬರೋದೇ ಇಲ್ವಾ, ದರ್ಶನ್ ನನ್ನ ಬಗ್ಗೆ, ನಾನು ದರ್ಶನ್ ಬಗ್ಗೆ ಮಾತಾಡೇ ಇಲ್ಲ ಅಂತ ಇದಕ್ಕೆ ಉತ್ತರ ಕೊಟ್ಟರು ಅವರು. ಮಾತಾಡಿರುವ ಯಾವುದಾದ್ರೂ ಒಂದು ವಿಡಿಯೋ ಇದ್ರೆ ತೋರಿಸಿ ನನಗೆ. ನನ್ನ ಮತ್ತು ದರ್ಶನ್ ಬಗ್ಗೆ ಎಷ್ಟೊಂದು ಜನ ಕ್ಯೂಟ್ ವಿಡಿಯೋಗಳನ್ನು ಮಾಡ್ತಾರೆ. ನನ್ನ ಹುಟ್ಟುಹಬ್ಬದ ದಿನ ನಾನು ದರ್ಶನ್ ಕುದುರೆ ಬಗ್ಗೆ ಮಾತಾಡಿದೆ. ಒಳ್ಳೆ ವಿಚಾರಗಳನ್ನು ಯಾರೂ ಮಾತಾಡಲ್ಲ. ಒಂದು ವರ್ಗದ ಅಭಿಮಾನಿಗಳಲ್ಲಿ ನಾವೇನು ಕಮ್ಮಿ ಇಲ್ಲ, ಈ ಥರದ್ದೆಲ್ಲ ಮನೋಭಾವನೆಗಳು ಜಾಸ್ತಿ ಇದೆ. ಇವತ್ತಿಗೆ ಜೀವಂತ ಇಲ್ಲದವರ ಬಗ್ಗೆ ಕೂಡ ಮಾತಾಡ್ತಾರೆ ಅಂತ ಹೇಳಿದರು. ಕಾಡಿನ ರಾಜ ಅನ್ನೋ ವಿಚಾರದಲ್ಲಿ ಈಗ ಫೈಟ್ ನಿಮ್ಮವ್ರ ಕಡೆಯಿಂದ ವಿನಯ್ ಗೌಡ ಆ ಕಡೆಯಿಂದ ಒಂದು ಪೋಸ್ಟ್ ಹಾಕಿದ್ದಾರೆ, ಆ ಕಡೆಯಿಂದ ಧನ್ವೀರು ಇಲ್ಲ ಇವರು ಅಂತ. ನನಗೆ ಗೊತ್ತಿಲ್ಲ. ಸಿ ಲೆಟ್ ಮಿ ಟೆಲ್ ಯು, ವಿನಯ್ ಅವ್ರ ಧನ್ವೀರ್ ನನಗೆ ಅವರಿಬ್ಬರು ಒಂದೇ. ಅರ್ಥ ಆಯ್ತಾ? ದೇ ಆರ್ ಆಲ್ ಯಂಗ್ಸ್ಟರ್ಸ್ ಆಫ್ ಅವರ್ ಇಂಡಸ್ಟ್ರಿ. ಅದೆಲ್ಲ ಅವ್ರವ್ರಿಗೂ ಕೆಲವು ಬಿಡಬೇಕಾಗತ್ತೆ. ಇವಾಗ ಇನ್ಫ್ಯಾಕ್ಟ್ ನಾನು ಧನ್ವೀರ್ನ ನೋಡಿದ್ದೀನಿ, ಅವರು ಹೇಗೆ ಓಡಾಡ್ತಾ ಇದ್ದಾರೆ ಅಂತ. ಐ ಅಪ್ರಿಷಿಯೇಟ್ ದಟ್. ಒಬ್ಬ ಹೀರೋ ಒಟ್ಟಿಗೆ ತಾವಿರ್ಬೇಕಾದ್ರೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂದಾಗ ಆ ನಿಯತ್ತು, ಆ ಲಾಯಲ್ಟಿ, ಆ ಪ್ರೀತಿ ಇರಬೇಕು. ಕಮ್ ವಾಟ್ ಮೇ, ನಾನು ನಮ್ಮ ಹೀರೋ ಒಟ್ಟಿಗೆ ನಿಂತ್ಕೋತೀನಿ. ಕರೆಕ್ಟ್. ಈ ಕಡೆ ಇನ್ನೊಂದು ಬಂದಾಗ ವಿನಯ್ ಅವ್ರು ಯಾವಾಗಲೂ ನಮ್ಮ ಒಟ್ಟಿಗೆ ಇರ್ತಾರೆ, ಪ್ರೀತಿಯಿಂದ ಇರ್ತಾರೆ, ನಮ್ಮ ಹುಡುಗರು ಅನ್ಕೋತೀವಿ. ಬಟ್ ಇದೇನಾಗಿದೆ, ಪರಸ್ಪರವಾಗಿ ಇನ್ನೊಂದು ಹೇಳ್ತೀನಿ, ನಮ್ಮ ಯಾರು 18-20 ವರ್ಷದವರಲ್ಲ. ಈಗ ಗ್ರೌಂಡ್ ಲೆವೆಲ್ಗೆ ಹೋಗ್ಬಿಟ್ಟು ಈ ಎರಡು ಫ್ಯಾನ್ಸ್ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇದೆ ಅಂದರೆ ಅವ್ರವ್ರು ಕುತ್ಕೊಂಡು ಯೋಚನೆ ಮಾಡಬೇಕಾಗಿದೆ. ಯಾಕೆ ಅದನ್ನು ಬಿಡಿ. ಅರೆ ಯಾವತ್ತು ದರ್ಶನ್ ನನ್ನ ಬಗ್ಗೆ ಹೇಳಿಲ್ಲ, ನಾನು ದರ್ಶನ್ ಬಗ್ಗೆ ಹೇಳಿಲ್ಲ. ಯಾವ್ದಾರು ಒಂದು ವಿಡಿಯೋ ತೋರಿಸಿ. ಮೊನ್ನೆ ಬರ್ತ್ಡೇ ದಿನನೂ ಕುತ್ಕೊಂಡು ಮಾತಾಡಿದಾಗ ನಾನು ಒಳ್ಳೊಳ್ಳೆ ಸಂಗತಿಗಳೇ ಹೇಳ್ಬಿಟ್ಟು ಬಂದೆ. ಕುದುರೆ ಅದು ಇದು ನಮಗಿಲ್ದೇ ಇರೋದು ನಿಮಗಿದೆ ಅಂದರೆ ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ. ಹಾಗಂತ ಎಲ್ಲ ಅಭಿಮಾನಿಗಳು ಹಾಗಿಲ್ಲ. ಇವತ್ತಿಗೂ ಕೆಲವು ವೀಡಿಯೋಗಳು ಕೆಲವ್ರು ಕಳಿಸ್ಕೊಡ್ತಾ ಇರ್ತಾರೆ, ನಾವಿಬ್ಬರು ಒಂದೇ, ನಾನು ಅವ್ರ ಫಿಲಮ್ ನೋಡ್ತೀನಿ, ತುಂಬ ಚೆನ್ನಾಗಿ ಕ್ಯೂಟ್ ವೀಡಿಯೋಸ್ ಮಾಡ್ತಾರೆ. ಆ ಮನಸ್ಥಿತಿಗಳು ಎಲ್ರಿಗೂ ಬರಬೇಕು. ಇಲ್ಲಿ ಏನಾಗಿದೆ, ಒಂದು ವರ್ಗದಲ್ಲಿ ಏನಾಗ್ತಾಯಿದೆ ಅಂದರೆ ನಮ್ಮನ್ನು ಬಿಟ್ಟರೆ ಇನ್ನೊಬ್ರು ಇರ್ಕೂಡ್ದು ಅಂತ ಒಂದು ವರ್ಗ ಆದರೆ ಇನ್ನೊಬ್ರು ನಾವೇನು ಕಮ್ಮಿ. ಇದು ಎಲ್ಲಿಂದ ಹುಟ್ಕೋತು ನನಗೆ ಗೊತ್ತಾಗ್ತಾ ಇಲ್ಲ. ಆ ರೂಟಿಗೆ ಹೋಗಿ ಕ್ಲೀನ್ ಮಾಡಬೇಕಾಗತ್ತೆ ಕೆಲವ್ರನ್ನ. ಅರ್ಥ ಆಯ್ತಾ? ಇನ್ನು ಕೆಲವರು ಹೀರೋಗಳೇ ಅವರು ಇವತ್ತಿಗೆ ಜೀವಂತ ಇಲ್ಲ ಅಂತ ತಕ್ಷಣ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಸೊ ಅಲ್ಲಿ ಹೋಗಿ ಕೇಳಬೇಕಾಗೈತೆ, ಇದೇನಿದು? ಈಗ ಆ ಹೀರೋದು ಫ್ಯಾನ್ಸ್ ಅಲ್ವಾ? ಹಾಗೆ ನೋಡೋಕೆ ಹೋಗಿದರೆ ಇವತ್ತಿಗೆ ಎಲ್ಲ ದಿಗ್ಗಜರು ಅಲ್ಲೇ ಸೇರ್ಕೊಂಡಿರೋದು. ಎಲ್ಲರೂ ಯಾರೂ ಇಲ್ಲ ನಮ್ಮ ಮಧ್ಯೆ. ಅರ್ಥ ಆಯ್ತಾ? ನನ್ನ ತಾಯಿಯೂ ಇಲ್ಲ. ಇವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಸಿ ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಇವತ್ತು ನಾನು ಆ ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಇಷ್ಟು ಕಾರಣ ಇದೆ ರೀ, ಇಷ್ಟು ಡೀಪ್ ಮೀನಿಂಗ್ ಇಟ್ಕೊಂಡು ಮಾತಾಡಿದ್ದೀನಿ ನಾನು. ಅರ್ಥ ಆಯ್ತಾ ನಿಮಗೆ? ರೈಟ್. ಇನ್ನು ಹುಬ್ಳಿನಲ್ಲಿ ಸುದೀಪ್ ಅವರು ಆಡಿದಂತಹ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ದಾವಣಗೆರೆಯಲ್ಲಿ ಒಂದು ಕೌಂಟರ್ ಕೊಟ್ಟಿದ್ದರು. ಅದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸುದೀಪ್. ಅವ್ರು ಯಾಕೆ ಮಾತಾಡಬೇಕಿತ್ತು, ನಾನು ಅವ್ರ ಬಗ್ಗೆ ಮಾತೇ ಆಡಿಲ್ಲ ಅಂತ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನಟ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಪೈರಸಿ ಹೇಳಿಕೆಗೆ ಯಾರೂ ರಿಯಾಕ್ಟ್ ಮಾಡಿಲ್ಲ. ರಿಯಾಕ್ಟ್ ಮಾಡಿದವ್ರನ್ನೇ ನೀವು ಕೇಳಬೇಕು. ಅವ್ರು ಯಾಕೆ ನಮಗೆ ಅಂತ ಯಾಕೆ ಅಂದ್ಕೊಂಡ್ರು? ನಾನು ಮಾತಾಡಿದ ಪೈರಸಿ ಬಗ್ಗೆ. ದರ್ಶನ್ ಕಾರಣಾಂತರಗಳಿಂದ ಒಳಗಡೆ ಇರ್ಬೋದು, ಹೊರಗಡೆ ಇದ್ದಾಗ ಈ ಥರ ಘಟನೆಗಳು ಯಾವುದೂ ನಡೆದಿರಲಿಲ್ಲ. ನಾನು ಹೇಳಿದ್ದೆಲ್ಲೋ, ಗಂಟೆ ಹೊಡೆದಿದ್ದೆಲ್ಲೋ, ಅವ್ರು ನನ್ನ ಹೆಸರು ತಗೊಂಡಿಲ್ಲ ವಿಜಯಲಕ್ಷ್ಮಿ, ತಗೊಂಡ್ರೆ ನಾನು ಉತ್ತರ ಕೊಡ್ತೀನಿ ಅಂತ ಕೂಡ ಮಾತಾಡಿದರು. ಯಾರು ಬೇಕಾದರೂ ರಿಯಾಕ್ಟ್ ಮಾಡ್ಬೋದಿತ್ತು, ಯಾರೂ ಮಾಡಿಲ್ಲ. ಈಗ ಮಾಡಿದವ್ರಿಗೆ ನೀವು ಕೇಳಬೇಕು, ನೀವೇ ಯಾಕೆ ಮಾಡಿದ್ರಿ, ನಿಮಗೆ ಅಂತ ಯಾಕೆ ಅಂದ್ಕೊಂಡ್ರಿ? ಪೈರಸಿ ಅಂತ ಒಂದು ವರ್ಡ್ ಅಂತ ನೀವು ಹೇಳ್ಬೋದಿತ್ತು ಅಂದರೆ ಕರೆಕ್ಟು. ಇನ್ನೊಂದು 5 ಜನ ಹೀರೋಗಳದ್ದಾಗಿದ್ದರೆ ಅದು ಕರೆಕ್ಟು. ಯಾರೂ ರಿಯಾಕ್ಟ್ ಮಾಡಿಲ್ಲಮ್ಮ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಬ್ಬರ ಬಗ್ಗೆ ಒಬ್ಬರು ಚೆನ್ನಾಗಿ ಗೊತ್ತಿದೆ. ಉಪೇಂದ್ರ ಸರ್ ಆಗಲಿ, ಶಿವಣ್ಣ ಆಗಲಿ, ಇನ್ನೊಬ್ಬರಾಗಲಿ, ಧ್ರುವ್ ಆಗಲಿ, ಯಶ್ ಆಗಲಿ, ದುನಿಯಾ ವಿಜಯ್, ಪ್ರತಿಯೊಬ್ಬರೂ ನಾವು ಒಬ್ರಿಗೊಬ್ಬರ ಬಗ್ಗೆ ಎಲ್ಲರೂ ಚೆನ್ನಾಗಿ ಗೊತ್ತಿದೆ. ನಾವು ಯಾರೂ ಒಬ್ರಿಗೊಬ್ರಿಗೆ ಆಗಿಲ್ಲ. ಇಲ್ಲಿ ಒಳಗಡೆ ಇರೋ ಹೀರೋ ಕೂಡ ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾವುದೋ ಕಾರಣಾಂತರಗಳಿಗೆ ಒಳಗಡೆ ಇರ್ಬೋದು, ಅವರು ಹೊರಗಡೆ ಇರ್ಬೇಕಾದ್ರೆ ಆ ಥರ ಇದ್ದಿದ್ದಿಲ್ಲ. ನಡೀತಾ ಇರೋದು ಎಲ್ಲಿ ಹಂಗಾರೆ? ಈ ಯುದ್ಧ ಯಾರ್ದು? ಅವ್ರು ಸರಿಪಡಿಸ್ಕೋಬೇಕು.
ಅದು ನನಗೆ ಸಂಬಂಧನೇ ಇಲ್ಲ. ನಾನು ಹೇಳಿದ್ದು ಎಲ್ಲೋ, ಗಂಟೆ ಹೊಡೆದಿದ್ದು ಎಲ್ಲೋ, ಕರೆಕ್ಟ್. ನೀವು ಅಲ್ಲೋ ಕೇಳಬೇಕು, ನೀವು ಯಾಕೆ ರಿಯಾಕ್ಟ್ ಮಾಡಿದ್ರಿ ಅಂತ. ಆಮೇಲೆ ನನಗೇನೋ ಕೇಳಿಬಿಟ್ರಿ, ಅಲ್ಲೂ ಕೇಳಿ ಅಷ್ಟೇ. ಅಲ್ಲಿ ನಮ್ಮ ಹೆಸರು ಬರಲಿ, ನಾನು ಅವಾಗ ಉತ್ತರ ಕೊಡ್ತೀನಿ. ನಾನು ರಾಜೇಗೌಡರು ನಾಲ್ಪಾಡು 3 ಜನ ನಿಂತಿದ್ವಿ ವೇದಿಕೆ ಮೇಲೆ, 3 ಜನನೂ ಉತ್ತರ ಕೊಡ್ತೀವಿ. ಏನು ಪ್ರಾಬ್ಲಮ್ ಏನಿಲ್ಲ. ನಮ್ಮ ಉದ್ದೇಶ ಯಾರಿಗೆ ಹೇಳಬೇಕಿತ್ತೋ ಹೇಳಿದ್ವಿ, ಅಷ್ಟೇ, ಮುಗೀತು. ಇಷ್ಟು ವರ್ಷ ನಾನು ಮಾತಾಡದಿದ್ದನ್ನು ಬಂದು ಆ ವೇದಿಕೆ ಮೇಲೆ ಮಾತಾಡಿದೆ ಅಂದಾಗ ಒಂದು ಮರಿಬೇಡಿ, ನಾವು ಏನೋ ನಡೆದಿರ್ಬೇಕೆ. ಮತ್ತು ಯಾವತ್ತು ನಾನು ನನ್ನ ಕ್ಲಾಸಿಫಿಕೇಷನ್ಸ್ನ ಬಿಟ್ಬಿಟ್ಟು ಯಾವತ್ತು ನಾನು ಯಾರ ಬಗ್ಗೆ ಒಂದು ರಫಾಗಿ ಮಾತಾಡಿ ಯಾವಾಗ ಕೇಳಿದ್ದೀರ ಆ ಥರ ಹೇಳಿ? ಏನಾದರೂ ಬಿಟ್ಟಾಕ ಮುಂದೆ ಹೋಗೋಣ ಅಂತ ಇರ್ತೀನಿ ನಾನು. ಯಾವತ್ತು ಐ ಹ್ಯಾವ್ ನೆವರ್ ಸ್ಪೋಕನ್, ಬಟ್ ಸರ್ಟನ್ ಟೈಮ್ಸ್, ನಾಟ್ ಎವ್ರಿ ಟೈಮ್ ಕ್ಯಾನ್ ಯು ರಿಯಲಿ ಟೇಕ್ ಇಟ್. ನೋ, ಯು ಟೆಲ್ ಮೀ. ನನ್ನ ಸ್ಯಾಚುರೇಷನ್ ಪಾಯಿಂಟು ಅಲ್ಲ ಅದು. ದಟ್ ಈಸ್ ಅ ಪಾಯಿಂಟ್ ವೇರ್ ಐ ವಾಂಟೆಡ್ ಟು ಟೆಲ್ ದಟ್ ಪರ್ಸನ್ ಹೂ ಇಸ್ ಟ್ರೈಂಗ್ ಟು ಡೂ ಸಮಥಿಂಗ್. ವಿರೋಧಿಗಳ ಬಗ್ಗೆ ಕೂಡ ನಟ ಸುದೀಪ್ ಮಾತಾಡಿದ್ರು ಇದೇ ವೇಳೆ. ಯಾರು ವಿರೋಧಿಗಳು, ಯಾರು ಸ್ನೇಹಿತರು, ಮತ್ತೆ ಅಷ್ಟು ಎಕ್ಸ್ಟ್ರೀಮ್ ಪದಗಳ ಬಳಕೆ ಅವಶ್ಯಕತೆ ಇತ್ತಾ, ಅನಿವಾರ್ಯತೆ ಇತ್ತಾ ಅಂತ ನಾವು ಕೇಳಿದ್ವಿ. ಅದಕ್ಕೂ ಕೂಡ ಅವರು ತುಂಬ ಓಪನ್ ಆಗಿ ಮಾತಾಡಿದ್ದಾರೆ. ಎಲ್ಲ ವಿವಾದಕ್ಕೂ ಕ್ಲಾರಿಟಿ ಕೊಡೋದಕ್ಕೆ ಅವರು ನಿನ್ನೆ ಕಟಿಬದ್ಧರಾಗಿದ್ರು. ಕಣ್ಣಿಗೆ ಕಾಣದ ಮುಖಗಳಿದ್ದಾವೆ. ನಮ್ಮ ವಿರೋಧಿ ನಮಗೆ ಗೊತ್ತೇ ಆಗಲ್ಲ, ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ಅದಕ್ಕೆ ನಾನು ವಾರ್ ಅಂತ ಹೇಳೋದು. ಕಣ್ಣಿಗೆ ಕಾಣದ ಕೆಲ ಮುಖಗಳು ಬಚಾವಾಗ್ತಿದೆ ಅಂತ ಮತ್ತೆ ತಮ್ಮ ಎದುರಾಳಿಗಳಿಗೆ ವಾರ್ನಿಂಗ್ ಕೊಟ್ಟರು. ನನ್ನ ಪ್ರಯತ್ನ ಕಾಣದ ಮುಖಗಳನ್ನ ಕಂಡುಹಿಡಿಯೋದು, ನಾನು ಯಾರಿಗೂ ಉತ್ತರಿಸುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಫ್ರೆಂಡ್ಶಿಪ್ ಅಲ್ಲಿ ಉಭಯವಾಸಿಗಳು ಬೆಳೆ ಬಯಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಉಭಯವಾಸಿಗಳು ಅಂದ್ರೆ ಈ ಕಡೆನೂ ಇರ್ತಾರೆ, ಆ ಕಡೆನೂ ಇರ್ತಾರೆ, ಜೈ ಅಂತಾರೆ ಇಬ್ರು ಎರಡೂ ಕಡೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ಆನೆಸ್ಟ್ಲಿ. ಇದೆಲ್ಲ ಕಣ್ಣಿಗೆ ಕಾಣದ ಮುಖಗಳು. ವಾರ್ ಅಂತ ಏನಕ್ಕೆ ಅಂತ ಹೇಳಿದೆ ಅವತ್ತು, ಒಂದು ಯುದ್ಧ ಅಂತ ಏನು ಹೇಳ್ಕೋದು, ವಾರ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರಮ್ಮ, ಬ್ಯಾಟ್ಲ್ ಅಂತ ಬಂದರೆ ನಮ್ಮ ಎದುರಾಳಿ ಯಾರು ಅಂತ ಗೊತ್ತಾಗುತ್ತೆ. ಅದು ನಿಂತಿರೋದು ಸೈನ್ಯ, ನಮ್ಮದೊಂದು ಸೈನ್ಯ. ಶಂಕು ಊದಿದ ತಕ್ಷಣ ಬ್ಯಾಟಲ್ ಸ್ಟಾರ್ಟ್ ಆಗುತ್ತೆ. ಅವ್ರದ್ದೊಂದು ಸ್ಟ್ರಾಟಜಿ, ನಮ್ಮದೊಂದು ಸ್ಟ್ರಾಟಜಿ. ಸನ್ಸೆಟ್ ಆಗ್ತಿದ್ದಂಗೆ ಬ್ಯಾಟ್ಲ್ ಓವರ್, ನೀವು ನಿಮ್ಮ ಟೆಂಟು ನನ್ನ ಟೆಂಟು, ನಾಳೆ ಸೂರ್ಯೋದಯ ಆಗಿ ಇನ್ನೂ ಬ್ಯಾಟ್ಲ್ ಅನ್ನೋದು ಮುಂದುವರೆದ್ರೆ ವಾಪಸ್ ಬರ್ತೀವಿ. ಅದಕ್ಕೆ ಹೇಳೋದು ಬ್ಯಾಟಲ್ ಆಫ್ ಪಾನಿಪಟ್, ಬ್ಯಾಟಲ್ ಆಫ್ ದಿಸ್ ಅಂತ. ವಾರ್ ಅಂತ ಬರೋದು, ಇಟ್ ಸ್ಟಾರ್ಟ್ಸ್ ಇನ್ ದ ಮೈಂಡ್. ವಾರ್ ಇಸ್ ಆಲ್ವೇಸ್ ಇನ್ ದ ಡಾರ್ಕ್. ದ ಅಟ್ಯಾಕ್ ಈಸ್ ಆಲ್ವೇಸ್ ಇನ್ ದ ಡಾರ್ಕ್. ನಿಮ್ಮ ಎನಿಮಿ ನಿಮಗೆ ಗೊತ್ತೇ ಆಗಲ್ಲ. ಇಲ್ಲಿ ಆಲ್ರೆಡಿ ಯುದ್ಧ ನಿಮ್ಮಲ್ಲಿ ಘೋಷಿಸ್ಬಿಟ್ಟಿರ್ತಾರೆ, ನಿಮಗೆ ಗೊತ್ತಿಲ್ಲ, ನಿಮ್ಮೊಟ್ಟಿಗೆ ಕಾಫಿ ಕುಡಿತಾ ಇರ್ತಾರೆ. ಅದಕ್ಕೆ ವಾರ್ ಅನ್ನೋದು. ಇಲ್ಲಿ ನಮ್ಮಲ್ಲಿ ನಡೆಯೋದೇನಾಗಿದೆ, ಕಣ್ಣಿಗೆ ಕಾಣದ ಕೆಲವು ಮುಖಗಳು, ಬಟ್ ಅದರಿಂದನೇ ನಾವು ಹೋಗಬೇಕಾಗಿರೋದು. ಎಲ್ಲೋ ಒಂದು ಕಡೆ ಸರ್ಫೇಸ್ ಆಗ್ತಾವೆ, ಹಿಡಿತೀವಿ, ಈಗ ಬರುತ್ತದು ಹೊರಗಡೆ. ಈಗ ನನ್ನ ಪ್ರಯತ್ನ ಅಲ್ಲಿದ್ದೀವಿ, ಸಿಂಪಲ್, ಅಲ್ಲಿಗೆ ಮುಗೀತು. ಆ್ಯಂಡ್ ಇನ್ನೊಂದು, ನಾನು ಸ್ಪಷ್ಟತೆ ಕೊಡ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ, ನಾನು ಯಾರಿಗೆ ಒಪ್ಪಿಸ್ಬೇಕು ಆಗಿಲ್ಲ, ಕರೆಕ್ಟ್. ಸೊ ನಾನು ಹೇಳೋದು, ಯಾರಿಗೂ ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ.